ಪತ್ನಿ ಚೆನ್ನಮ್ಮರವರು ವಿಧಿವಶರಾಗಿದ್ದಾರೆ. ಎಚ್.ಡಿ. ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲಿ ಶೋಕ ಮಡುಗಟ್ಟಿದೆ. ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಈಗ ಚೆನ್ನಮ್ಮ ಅವರವರ ಮೈದುನ ನನ್ನೊಟ್ಟಿಗಿದ್ದಾರೆ, ಅನ್ನೇಗೌಡರು. ಸರ್, ಚೆನ್ನಮ್ಮರವರು ಹೇಗಿದ್ರು, ನಿಮ್ಮನ್ನೆಲ್ಲ ಹೇಗೆ ನೋಡ್ಕೊಳ್ತಾ ಇದ್ರು? ಈಗ ಅವರಿಲ್ಲ, ಏನು ಅನಿಸುತ್ತೆ? ಅವರಿಲ್ಲದೆ ನಮಗೆ ಭಾಳ ದುಃಖವಾಗ್ತಾ ಇದೆ. ಇಡೀ ಗ್ರಾಮವೇ ಒಂಥರ ಬಿಕೋ ಅನ್ನೋ ಒಂದು ಪರಿಸ್ಥಿತಿ ಇದೆ. ನಮ್ಮನ್ನೆಲ್ಲ ಚಿಕ್ಕ ಮಕ್ಕಳಿಂದ ಅಲ್ಲೇ ಒಳನೇಶ್ವರದಲ್ಲಿ ಕರ್ಕೊಂಡೋಗಿ ಅಲ್ಲೇ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ಸಾಕಿ ಸಲಹೆ ನಮ್ಮನ್ನು ಒಂದು ಪದವೀಧರರಿಗೆ ನಮಗೆ ಎಲ್ಲ ರೀತಿ ಸಹಕಾರ ಕೊಟ್ಟರು. ನಮ್ಮದು 3-4 ಜನ ಅಣ್ಣ ತಮ್ಮದಿರ ಕುಟುಂಬ, ಫುಲ್ಲು ನಮ್ಮದು ಒಂದು 40 ಜನದ ಕುಟುಂಬ. ಎಲ್ಲ ಕುಟುಂಬವನ್ನು ಎಲ್ಲ ಜನನೂ ಒಂದೇ ರೀತಿ, ಎಲ್ಲ ಮಕ್ಕಳು, ಎಲ್ಲ ಮಾವದಿರು, ಪ್ರತಿಯೊಬ್ಬರನ್ನೂ ಅತ್ತೆ ಮಾವದಿರು ಪ್ರತಿಯೊಬ್ಬರನ್ನು ಸಹ ಒಂದೇ ರೀತಿ ಕಂಡ್ಕೊಳ್ಳೋಂಥ ಆಯಮ್ಮ ದೇವತೆ ಇದ್ದಾಗೆ. ಆಮೇಲೆ ನಮ್ಮ ಜೊತೆ ಕೆಲವೆಲ್ಲ ಹುಡುಗರು ವಾರದನ್ನಕ್ಕೆ ಬರೋರು ವಿದ್ಯಾಭ್ಯಾಸ ಮಾಡ್ಬೇಕಾರೆ, ಅವ್ರಿಗೂ ಸಹ ಅವರು ಬರೀ ಕೈಯಲ್ಲಿ ಕಳಿಸ್ತಿರಲ್ಲ. ಅವ್ರನ್ನ ಕರೆಸಿ ಅವ್ರನ್ನ ಎಲ್ಲ ವಿಚಾರಿಸಿ, ನೀನು ಇಂಥ ದಿವಸ ಬಂದು ಊಟ ಮಾಡ್ಕೊಂಡು ಹೋಗಪ್ಪ ಅಂತೇಳಿ ವಿದ್ಯಾದಾನ, ಅನ್ನದಾನ ಪ್ರತಿಯೊಂದನ್ನು ಸಹ ಅವರು ತನು ಮನ ಪೂರ್ತಿ ಮನಸ್ಸಿನಿಂದ ಸಹಾಯ ಮಾಡೋರು ವಿನ ಒಳಗೊಂದು ಹೊರಗೊಂದಿರಲಿಲ್ಲ.